ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಪೋಷಕರಿಗೆ ಅಂದರೆ ಪೇರೆಂಟ್ಸಿಗೆ ತುಂಬ ಉಪಯೋಗ ಆಗುವಂತಹ ವಿಚಾರ. ಒಂದು ಊರಲ್ಲಿ ಒಬ್ಬ ಇರ್ತಾನೆ. ಅವನ ಮನೆಯ ಸುತ್ತಲೂ ತೋಟ ಇರ್ತದೆ. ಆ ತೋಟದಲ್ಲಿ ಒಂದು ಕೋಶಾವಸ್ಥೆಯಲ್ಲಿರುವ ಒಂದು ಕಂಬಳಿ ಹುಳ. ಕೋಶಾವಸ್ಥೆ ಅಂದರೆ ಏನಂತಾರೆ, ಪ್ಯೂಪ ಸ್ಟೇಜಲ್ಲಿರುವ ಒಂದು ಏದು ಹುಳ ಒಂದು ಗಿಡದಲ್ಲಿ ನೇತಾಡ್ತಾ ಇರ್ತದೆ. ಅವನು ದಿವಸ ಆ ತೋಟಕ್ಕೆ ಬಂದಾಗಲ್ಲ ಅದನ್ನು ನೋಡಿ ಹೋಗ್ತಾ ಇದ್ದ. ಒಂದು ದಿವಸ ಆ ಗೂಡು ಸಣ್ಣಕ್ಕೆ ಒಂದು ಕ್ರ್ಯಾಕ್ ಬಿಟ್ಟು ಅದರಿಂದ ಚಿಟ್ಟೆ ಆಚೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಅದು ಒದ್ದಾಡ್ತಾ ಇರೋದನ್ನ ನೋಡಿ ಈ ಮಾಲೀಕನಿಗೆ ಅನ್ನಿಸ್ತು, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೇನೆ, ಅದಕ್ಕೆ ನಾನು ಸ್ವಲ್ಪ ಸಹಾಯ ಮಾಡುವ ಅಂತ ಹೇಳಿ ಮನೆಯೊಳಗೆ ಹೋಗಿ ಒಂದು ಕತ್ತರಿ ತೆಕ್ಕೊಂಡು ಬಂದು ಆ ಕ್ರ್ಯಾಕ್ ಆಗಿರೋ ಕಡೆ ಮೆತ್ತಗೆ ಹೀಗೆ ಕಟ್ ಮಾಡಿ ಆ ಚಿಟ್ಟೆಗೆ ಸುಲಭವಾಗಿ ಆಚೆ ಬರಲಿಕ್ಕಾಗುವ ಹಾಗೆ ಮಾಡಿದ. ಚಿಟ್ಟೆ ಆಚೆ ಬಂತು. ಆದರೆ ಏನಾಯಿತು ಗೊತ್ತಾ, ಆ ಚಿಟ್ಟೆಗೆ ಅದರ ಜೀವಮಾನ ಪೂರ್ತಿ ಹಾರಲಿಕ್ಕಾಗಲಿಲ್ಲ. ಅದೆಂತ ಅಂತ ಹೇಳಿದರೆ, ಆ ಚಿಟ್ಟೆ ಆ ಗೂಡಿನಿಂದ ಆಚೆ ಬರಬೇಕಿದ್ರೆ ಅದು ಪಡುವ ಕಷ್ಟದಿಂದ ಅದರ ರೆಕ್ಕೆಗೆ ಬಲ ಬರುವುದು, ಅಲ್ಲಿಗೆ ಬೇಕಾಗಿರುವ ಹಾರ್ಮೋನ್ಸೋ ಎಂಥದೋ ಅದಕ್ಕೆ ಶಕ್ತಿ ಕೊಡಲಿಕ್ಕೆ ಬೇಕಾದ್ದೆಲ್ಲ ಹೋಗುವುದು ಆವಾಗಂತೆ. ಸೊ ಅದನ್ನು ಇವನು ಹೆಲ್ಪಿನ ನೆಪದಲ್ಲಿ ತಡೆದ. ಆ ಚಿಟ್ಟೆಗೆ ಹಾರಲಿಕ್ಕೆ ಆಗಲಿಲ್ಲ. ಅದು ಅದರ ಪೂರ್ತಿ ಜೀವನ ನೆಲದಲ್ಲಿ ಓಡಾಡ್ತಾ ಇತ್ತು. ಈಗ ಈ ಕಥೆಯಿಂದ ನಾನು ಇವತ್ತಿನ ಮುಖ್ಯ ವಿಚಾರಕ್ಕೆ ಬರ್ತೇನೆ. ನಾನು ಹೇಳಿದ್ದಲ್ಲ, ಪೇರೆಂಟ್ಸ್ಗೆ ಹೆಲ್ಪ್ ಆಗ್ತದೆ ಅಂತ. ನಾವು ಎಷ್ಟೊಂದು ಸಲ ಮಕ್ಕಳಿಗೆ ಅವ್ರನ್ನ ಬೆಳೆಸುವಾಗ ಅವ್ರನ್ನ ಇಂಡಿಪೆಂಡೆಂಟ್ ಆಗುವ ರೀತಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಗೊತ್ತಾ? ಯಾಕೆ ಅಂತ ಹೇಳಿದರೆ, ನಾವು ಅವರ ಪ್ರತಿ ವಿಷಯವನ್ನು ನಾವು ಡಿಸೈಡ್ ಮಾಡ್ತೇವೆ, ನಾವು ನಿರ್ಧಾರ ಮಾಡ್ತೀವಿ, ನಾವು ಡೈರೆಕ್ಟ್ ಮಾಡ್ತೇವೆ. ಇದನ್ನು ತಗೋ, ಅದನ್ನು ತಗೊಳ್ಬೇಡ, ಹೀಗೆ ಮಾಡು, ಹಾಗೆ ಮಾಡಬೇಡ, ಇದನ್ನೇ ಮಾಡು, ಇದನ್ನೇ ತಿನ್ನು, ಇಂಥ ಟೈಮಿಗೆ ಮಲಗು, ಇಂಥ ಟೈಮಿಗೆ ಎದ್ದೇಳು ಅಂತೆಲ್ಲ ನಾವು ಎಲ್ಲ ವಿಚಾರದಲ್ಲೂ ನಾವು ನಮ್ಮ ಮೂಗು ತೋರಿಸ್ತೇವೆ. ನೋಡಿ, ಶಿಸ್ತು ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳೋದಿಲ್ಲ. ಶಿಸ್ತಿನ ಅಗತ್ಯ ಇದೆ. ಹಾಗೆ ಅಂತ ಇಡೀ ಜೀವನ ಶಿಸ್ತೇ ಆದರೆ ಅವರಿಗೆ ಮುಂದೆ ಎಂತಾಗ್ತದೆ, ಅವರು ದೊಡ್ಡವರಾದಾಗ ದೊಡ್ಡ ನಿರ್ಧಾರ ತಗೊಳ್ಳುವ ವಯಸ್ಸಿಗೆ ಬಂದಾಗ ಅವರು ಇನ್ಯಾರಾದರೂ ನನಗೆ ಹೇಳಲಿ, ನಾನೀಗ ಎಂತ ಮಾಡಬೇಕು, ನನಗೆ ಗೊತ್ತಿಲ್ಲ ಎಂತ ಮಾಡಬೇಕು ಅಂತ ನೋಡಲಿಕ್ಕೆ ಶುರು ಮಾಡ್ತಾರೆ. ಎಷ್ಟೊಂದು ಸಲ ಹೇಳ್ತಾರಲ್ಲ ಪೇರೆಂಟ್ಸ್, ನನ್ನ ಮಕ್ಕಳು ನಾನು ಹೇಳಿದಾಗೆಲ್ಲ ಕೇಳ್ತಾರೆ, ಆದರೆ ನಾನು ಹೇಳದಿದ್ದರೆ ಎಂಥದ್ದು ಮಾಡಲಿಕ್ಕೆ ಬರುವುದಿಲ್ಲ ಅವರಿಗೆ, ಪ್ರತಿಯೊಂದೂ ಹೇಳಿ ಆಗಬೇಕಷ್ಟೆ ಅಂತ ಹೇಳುವವರಿದ್ದಾರಲ್ಲ. ಅದಾಗಲಿಕ್ಕೆ ಕಾರಣ ಇದೆ, ಒಂದು ಮುಖ್ಯ ಕಾರಣ ಇದು. ನಾವು ಮಕ್ಕಳಿಗೆ ಸಣ್ಣವರಿದ್ದಾಗಲಿಂದ ಸಣ್ಣ ಪುಟ್ಟ ವಿಷಯದಲ್ಲಿ ಅವರಿಗೆ ನಮ್ಮ ಸೂಪರ್ವಿಷನಲ್ಲಿ ನಾವು ಅವರಿಗೆ ಡಿಸಿಷನ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಾಗ ಅವರು ಡಿಸೈಡ್ ಮಾಡಲಿಕ್ಕೆ ಕಲಿತಾರೆ. ಈಗ ಒಂದು ಅಂಗಡಿಗೆ ಕರ್ಕೊಂಡು ಹೋಗ್ತೀರಾ, ಪೆನ್ನೋ ಪೆನ್ಸಿಲೋ ಬೇಕು ಅಂತ. ಅಲ್ಲಿ ಹೋಗಿ ನೀನು ಇದೇ ಪೆನ್ಸಿಲ್ ತಕ್ಕೋ, ಇದೇ ಪೆನ್ನು ತಕ್ಕೋ ಅಂತ ಹೇಳುವ ಬದಲು ಅವರಿಗೆ ಯಾವ ಪೆನ್ಸಿಲ್ ತಗೊಳ್ತೀಯಾ ಅಂತ ಅವರಿಗೆ ಬಿಟ್ಟಾಗ, ಓಹ್ ನನಗೂ ಚಾಯ್ಸ್ ಇದೆ ಅಲ್ವಾ ಅಂತ ಗೊತ್ತಾಗ್ತದೆ. ಅವರು ಅದನ್ನು ಎಕ್ಸಸೈಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಮಾಡಿ ಈ ಒಂದು ಹೋಟ್ಲಿಗೆ ಕರ್ಕೊಂಡು ಹೋದರೆ, ಎಂತ ತಿಂತೀಯ, ಮೆನು ಕಾರ್ಡ್ ಅವರಿಗೆ ಕೊಟ್ಟು ಎಂತ ತಿಂತೀಯ, ಇಲ್ಲ ನೀನು ಇದನ್ನೇ ತಿನ್ನು, ಅದಿಲ್ಲ ಇದನ್ನೇ ತಿನ್ನು ಅಂತೆಲ್ಲ ಹೇಳುವ ಬದಲು ನಾವು ಅವರಿಗೆ ಸಣ್ಣ ಪುಟ್ಟ ವಿಚಾರದಲ್ಲಿ, ಎಲ್ಲಿ ಅಪಾಯಕಾರಿ ಅಲ್ಲದ ವಿಚಾರದಲ್ಲಿ ನಾವು ಅವರಿಗೆ ಡಿಸಿಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಅವರ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್, ನಿರ್ಧಾರ ಮಾಡುವ ಒಂದು ಸ್ಕಿಲ್ಸ್ ಇದೆಯಲ್ಲ, ಅದು ಬೆಳೀತಾ ಹೋಗ್ತದೆ. ಅದು ಬೆಳೆದಾಗ ನಂತರ ಅವರು ದೊಡ್ಡವರಾಗ್ತಾ ಅವರ ಮೆಚ್ಯೂರಿಟಿಗೆ ತಕ್ಕ ಹಾಗೆ, ಅವರ ಜೀವನದ ಪರಿಸ್ಥಿತಿಯ ತಕ್ಕ ಹಾಗೆ ಅವರಿಗೆ ಬರುವ ಸಿಚುವೇಶನ್ಸ್ ಆ ರೀತಿ ಇರ್ತದೆ. ಅಲ್ಲಿ ಅವರು ನಿರ್ಧಾರ ಮಾಡಲಿಕ್ಕೆ ಶಕ್ತರಾಗ್ತಾರೆ. ಇಲ್ಲದಿದ್ದರೆ ಅವರು ಯಾವತ್ತೂ ಯಾರಾದರೂ ನನಗೆ ಹೇಳಬೇಕಷ್ಟೇ, ನನಗೆ ಗೊತ್ತಿಲ್ಲ ಈಗ ಎಂತ ಮಾಡೋದು, ಆ ರೀತಿಯ ಪರಿಸ್ಥಿತಿಯಲ್ಲಿ ಇರ್ತಾರೆ. ಹಾಗೆ ಆ ಚಿಟ್ಟೆಯ ಕತೆ ನೆನಪಿಡಿ.
ನಾವು ನಮ್ಮ ಮಕ್ಕಳನ್ನು ಆ ರೀತಿ ಮಾಡೋದು ಬೇಡ. ಅವರು ಶಕ್ತರಾಗಿ ಈ ಪ್ರಪಂಚವನ್ನು ಎದುರಿಸಲಿಕ್ಕೆ ರೆಡಿಯಾಗುವ ರೀತಿ ಆಗಲಿ. ನಾನು ಕೆಲವು ಶಾಲೆಗಳಲ್ಲಿ ಸಹ ನೋಡಿದ್ದೇನೆ, ಸಣ್ಣ ಮಕ್ಕಳ ಶಾಲೆಗಳಲ್ಲಿ ಆ ಗ್ರೌಂಡಲ್ಲಿ ನೆಲದ ಮೇಲೆ ಫೋಮ್. ಎಂತಕ್ಕೆ ಅಂತ ಹೇಳಿದರೆ ಮಕ್ಕಳು ಬಿದ್ದರೆ ಗಾಯ ಆಗಬಾರ್ದು ಅಂತ. ನೋಡಿ, ಆ ರೀತಿ ನಾವು ಅವ್ರನ್ನ ಬೆಳೆಸಿ ಈ ನಿಜ ಪ್ರಪಂಚ ಹಾಗಿದೆಯಾ? ಒಳ್ಳೆ ಟಾರ್ ಇರಬೇಕಾಗಿರುವ ರೋಡಲ್ಲಿ ಹಳ್ಳ ಗುಂಡಿಗಳು, ಶಾಲೆಯಲ್ಲಿ ಫೋಮ್ ಇರುವ ಗ್ರೌಂಡು. ನಿಜ ಪ್ರಪಂಚಕ್ಕೆ ಹೇಗೆ ಪ್ರಿಪೇರ್ ಆಗೋದು? ಅವರು ಬಿದ್ದಾಗ ತಾಗ್ತದೆ ಅಂತ ಗೊತ್ತಾಗಬೇಕು, ಬೆಂಕಿ ಮುಟ್ಟಿದ್ರೆ ಸುಡ್ತದೆ ಅಂತ ಗೊತ್ತಾಗಬೇಕು, ತಣ್ಣೀರು ಬಿದ್ದರೆ ಚಳಿ ಆಗ್ತದೆ ಅಂತ ಗೊತ್ತಾಗಬೇಕು. ನಿಜ ಪ್ರಪಂಚಕ್ಕೆ ನಾವು ಅವ್ರನ್ನ ಬೆಳೆಸಬೇಕಿದ್ರೆ ವಿದಿನ್ ಅವರ್ ಸೂಪರ್ವಿಷನ್, ಸೇಫ್ಟಿ ನೆಟ್, ಅವರಿಗೆ ನಿಜ ಪ್ರಪಂಚದ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ, ನಿರ್ಧಾರ ತಗೊಳ್ಳಿಕ್ಕೆ ಬಿಡಬೇಕು. ನಾನು ಹೇಳಿದ ವಿಚಾರದಲ್ಲಿ ಒಂದು ನೆನಪಿಡಿ, ಅಪಾಯಕಾರಿಯಾದ ಎಕ್ಸ್ಪೀರಿಯನ್ಸ್ ಅವರಿಗೆ ಕೊಡುವುದು ಬೇಡ. ಅಲ್ಲಿ ನೀವೇ ಡಿಸೈಡ್ ಮಾಡಿ. ಬಟ್ ಅಪಾಯಕಾರಿ ಅಲ್ಲದ ವಿಚಾರದಲ್ಲಿ ಅವರಿಗೂ ಸ್ವಲ್ಪ ಡಿಸಿಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟು ಅವರನ್ನು ಈ ಪ್ರಪಂಚವನ್ನು ಎದುರಿಸಲು ಶಕ್ತರಾಗಿ ಮಾಡುವ. ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದ. ಕೃಷ್ಣಾರ್ಪಣಮಸ್ತು.